ಅಪರಾಧಿ ಪರಶುರಾಮ್ ಕಳ್ಳ ಸಾಗಾಣಿಕೆಯೇ ಮುಂತಾದ ರಾಷ್ಟ್ರದ್ರೋಹದ ಚಟುವಟಿಕೆಗಳಲ್ಲಿ ತೊಡಗಿದ್ದು ಸರ್ಕಾರಿ ಅಧಿಕಾರಿಗಳು ಕೈದು ಮಾಡಲು ಪ್ರಯತ್ನಿಸಿದಾಗ ಅವರನ್ನೇ ಕೊಂದು ಕಾನೂನಿಗೆ ಮಣ್ಣೆರಚಿದ್ದಾನೆ. ಇವನ ಕೃತ್ಯಗಳು ಸಾಕ್ಷ್ಯಾಧಾರಗಳಿಂದ ರುಜುವಾತು ಆಗಿರುವ ಕಾರಣ ಈ ನ್ಯಾಯಾಲಯವು ಸದರಿ ಅಪರಾಧಿಯನ್ನ ತಪ್ಪಿತಸ್ಥನೆಂದು ಗ್ರಹಿಸಿ ಇಂಡಿಯನ್ ಪೀನಲ್ ಕೋಡ್ 302ನೇ ಸೆಕ್ಷನ್ ಪ್ರಕಾರ ಮರಣದಂಡನೆಗೆ ಗುರಿಪಡಿಸಿದೆ. Don't kill me! I want justice! I want justice! I want justice! Save me! Please save me! Save me, please! Please save me! Justice! ನೀನು ಮನುಷ್ಯ ಅಲ್ಲ, ನೀನೊಬ್ಬ ಘಟಕ, ನೀನೊಬ್ಬ ರಾಕ್ಷಸ. ನನಗೆ ಮರಣದಂಡನೆ ವಿಧಿಸ್ತೀಯಾ? ನನ್ನ ಫಾಸಿಗೆ ಕಳಿಸ್ತೀಯಾ? ನಾನು ಫಾಸಿಗೆ ಹೋಗೋಕ್ ಮುಂಚೆ, ನಾನು ಸಾಯೋಕ್ ಮುಂಚೆ ನಿನ್ ವಂಶನ ನಿರ್ವಂಶ ಮಾಡಿಬಿಡ್ತೀನಿ. ಇಲ್ಲಿ ಹೋದ್ರೆ ನನ್ನ ಹೆಸರು ಪರಿಶ್ರಮ ಅಲ್ಲ, 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 ನನ್ನ ಹೆಸರು ಪರಿಶ್ರಮ ಅಲ್ಲ. ಆಗಲಿ ಚಿಕ್ಕುದಿ. ಗೋಪಿ 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 ಗಾಡಿ ಬಂದ್ರು ಕಣೋ. ರೇವತಿ ಬೇಗ ಕಣೆ, ಎಲ್ರು ಓದ್ತಾ ಕೂತ್ಕೊಳ್ಳಿ. Not gold, but only men can make a people great and strong. Stand fast and suffer long. Brave men who work while others sleep, who dare while others fly. Men who ಏನ್ ಮಾಡ್ತಿದೀಯಾ? ಪೊಯಂ ಕಟ್ ಮಾಡ್ತೇನೆ ಡ್ಯಾಡಿ. ಪುಸ್ತಕ ಉಲ್ಟಾ ಹಿಡ್ಕೊಂಡು ರಾಮರ ಪುಸ್ತಕ ಪೊಯಂ ಕಟ್ ಮಾಡ್ತಾ ಇದೀಯಾ? ಸ್ಟಾಪ್ ಇಟ್. ಸಾರಿ ಡ್ಯಾಡಿ. ಸುಳ್ಳು ಹೇಳಬಾರ್ದು. ಓಕೆ ಡ್ಯಾಡಿ. ರೇವತಿ ಏನ್ ಮಾಡ್ತಿದೀಯಾ? ಅವಳು ಫ್ರೆಂಡ್ಸ್ ಜೊತೆಲಿ ಓದ್ತಿದ್ದಾಳೆ. ಸಾವಿತ್ರಿ, ನಾನು ನಿನ್ನ ಕೇಳಲಿಲ್ಲ. ರೇವತಿ ಅವನ್ ತರ್ಮಿ. ಅದು ಡ್ಯಾಡಿ, ನನ್ನ ಫ್ರೆಂಡ್ಸ್ ಜೊತೆಲಿ ಕನ್ನಡ ಸ್ಟಡಿ ಮಾಡ್ತಿದ್ದೀನಿ. ಆಟ ಆಡೋದಕ್ಕೆ ಜೊತೆ ಬೇಕು, ಓದೋದಕ್ಕೆ ಅಭ್ಯಾಸ ಮಾಡೋದಕ್ಕಲ್ಲ. ಅಂಡರ್ಸ್ಟ್ಯಾಂಡ್? ವಾಟ್ ಗರ್ಲ್ಸ್, ಕಾಲೇಜಿಂದ ನೇರ ಫ್ರೆಂಡ್ ಮನೆಗೆ ಅಂತ ಬಂದ್ರ? ಸಂಜೆ ಹೊತ್ತಿನಲ್ಲಿ ಕಾಲಹರಣ ಮಾಡಬಾರ್ದು. ಹೋಗಿ ನಿಮ್ಮ ಮನೆಗೆ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ. ಓಕೆ ಸರ್. ಡೋಂಟ್ ಮಿಸ್ಟೇಕ್ ಮೀ. ವೆಕೇಶನ್ ಬಂದಾಗ ನಿಮ್ ಕಾಲ ಹೇಗ್ ಬೇಕಾದ್ರೂ ಕಲಿಬಹುದು. ಸರಿ ಸರ್. ರೇವತಿ, ಕಮೆಂಟ್ ರೆಡಿ ಮಾಡೋದ್ರ ಟೇಪ್ ರೆಕಾರ್ಡ್ ಯಾಕೆ ಬಂತು? ಅದು ಗೋಪಿ ಡ್ಯಾಡಿ. ಸ್ಟಾಪ್ ಇಟ್. ಚಾಡಿ ಹೇಳೋದು ತಪ್ಪು. ಬಗೆ ನೀನ್ ಯಾಕಿಲ್ಲಿ? ವಾಟ್ ಯುವರ್ ಕ್ಲಾಸ್? ಸಾವಿತ್ರಿ, ಏನಿದು? ಟೇಪ್ ರೆಕಾರ್ಡ್. ಗೊತ್ತು. ಮಕ್ಕಳು ಓದೋ ಕಡೆ ಯಾಕಿದು? ನಿಂದೆ ಕುಮ್ಮಕ್ಕು ಅಂತ ಕಾಣುತ್ತೆ. ಇಲ್ಲ ರೀ, ನನಗೆ ಗೊತ್ತಿಲ್ಲ. ಸುಳ್ಳು ಹೇಳಬಾರ್ದು. ಹೇಳಲ್ಲ. See you friends. Bye. Hey, ಇಲ್ಲಿ ಯಾಕೆ ಬಂದೆ? ನಿಮ್ಮನ್ನ ನೋಡಕ್ಕೆ ಎಲ್ಲೆಲ್ಲೋ ಪ್ರಯತ್ನ ಪಟ್ಟೆ, ಸಿಕ್ಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ. ನಿನ್ನ ಆಳ್ಮುಖ ತೋರಿಸ್ಬೇಡ ಅಂತ ಅವತ್ತೇ ನಾನು ನಿನ್ಗೆ ಹೇಳಿಲ್ಲ. ನಿಮ್ಗೇನಾಗಿದೆ? ನನ್ನ ಯಾಕೆ ಹೀಗ್ ಬೈತೀರಾ? ಚಿನ್ನ ಬಂಗಾರ ಅಂತ ಮುದ್ದಿಸ್ತಿದ್ದೆ ಮುಖ, ಇವತ್ ನಿಮ್ಗೆ ಹಾಳ್ ಮುಖ ಆಗೋಯ್ತಾ? ನನ್ ಕಣ್ಣಲ್ಲಿ ಗೂಬೆ ಕೂತಿಲ್ವೇ ನಿನ್ನ ಚಿನ್ನ ಬಂಗಾರ ಅನ್ನೋದಕ್ಕೆ? ನೀವೇನಂದ್ರೆ ನನಗ್ ಕೋಪ ಇಲ್ಲ. ಈ ಮಗು ನಿಮ್ದು. ನನ್ನ ಹತ್ರ ಬರೋದಕ್ ಮುಂಚೆ 10 ಜನ ಜೊತೆ ಓಡಾಡ್ತೋಳು. ಈ ಮಗು ನಂದೇ ಅಂತ ಹೇಗೆ ಹೇಳ್ತೀಯ? ಅದು ಪಬ್ಲಿಕ್ ಪ್ಲೇಸ್ ನಲ್ಲಿ ಮಗು ಎತ್ಕೊಂಡು ಬಂದು ನನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ನಾನ್ ಬ್ಲಾಕ್ ಮೇಲ್ ಮಾಡಕ್ ಬಂದಿಲ್ಲ ರೀ. ನಿಮ್ ಮನಸ್ಸಾಕ್ಷಿನ್ ಕೇಳಿ, ಅದು ಸತ್ಯ ಹೇಳುತ್ತೆ ಈ ಮಗು ಯಾರ್ದು ಅಂತ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ನನಗ್ ನೀವೇನು ಉಪಕಾರ ಮಾಡ್ಬೇಡಿ. ನಿಮ್ ಮನೆಗೂ ಕರ್ಕೊಂಡು ಹೋಗ್ಬಿಡ್ರಿ. ನಿಮ್ ಹೆಂಡತಿ ಸ್ಥಾನನೂ ಕೊಡ್ಬೇಡಿ. ಈ ಮಗು ಸುಖವಾಗಿ ಬೆಳೆಯೋಕೆ ಒಂದ್ ದಾರಿ ಮಾಡ್ಕೊಡಿ.
ಅಷ್ಟೇ ನಾನ್ ನಿಮ್ಮನ್ ಕೇಳ್ಕೊಳ್ಳೋದು. ನಾನ್ ಕಷ್ಟ ಬಿದ್ದ ಹಣ ಸಂಪಾದನೆ ಮಾಡ್ತಿರೋದು ನಿನ್ನಂತ ಸೂಳೆಯರ ಮಕ್ಕಳನ್ನ ಸಾಕೋದಕ್ಕಲ್ಲ. ಇಟ್ಸ್ ಆಲ್ ರೈಟ್. ತಗೋ ಇದನ್ನ ಇಟ್ಕೊಂಡು ಎಲ್ಲಾದ್ರೂ ಒಂದು ತರಕಾರಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಕೊ. ನನಗ್ ದುಡ್ಡು ಬೇಡ ರೀ. ಈ ಮಗುನ್ ತಂದೆನಿಸ್ಕೊಂಡು ಇದಕ್ಕೊಂದ್ ದಾರಿ ಮಾಡಿ. ಓ, ನಾನ್ ನಿನ್ ಮಗು ದಾರಿ ಮಾಡ್ಕೊಡ್ಬೇಕಾ? ಇನ್ನೊಂದ್ಸರಿ ನನ್ನೇನಾದ್ರೂ ಭೇಟಿ ಮಾಡಕ್ ಬಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ, ಇಲ್ಲ ನಾನೇ ಕಾರ್ ಹತ್ಸಿ ಇಲ್ಲ ಅನ್ಸ್ಬೇಕಾಗತ್ತೆ. ಉಷಾ, ನಿಮ್ದಮ್ಮಯ್ಯ ಅಂತೀನಿ. ನನ್ ಮಗು ಮಾಡ್ಬೇಡಿ. ನಿಮಗ್ ದೇಹ ಒಳ್ಳೇದ್ ಮಾಡಲ್ಲ ರೀ. ಕಾಲಿ ಕಾಲ್ ಕೊಟ್ಟು ಬೀಳಿಸ್ಬಿಟ್ಟು ಸಾರಿ ಅಂತೀರಾ? ನೀವು ದಾರಿ ತಪ್ಪು ಹೋಗ್ತಿದ್ರಲ್ಲ ಅದಕ್ಕೆ. ಮುಖಾಮುಖಿ ಎಲ್ಲ ಹೊಡೆದೋಗ್ತಿತ್ತಲ್ರಿ. ರೀ, ನಿಮ್ದು ಮುಖಾಮುಖಿ ಮಾತ್ರ ಹೊಡಿತಾ ಇತ್ತು, ಆದ್ರೆ ನೀವು ತಳ್ಳಿದ ರಭಸಕ್ಕೆ ಆಕೆದು ಮಗುದು ಪ್ರಾಣನೇ ಹೋಗ್ತಾ ಇತ್ತಲ್ರಿ. ಓಹೋ, ನೀನ್ ಅವಳ ಕಡೆವನಾ? ಎಷ್ಟನೇ ಅವನ? ನಾನ್ ನಿನ್ನ ಗೋಫರ್ ಅಲ್ಲ, ಮರ್ಯಾದೆ ಕೊಟ್ಟು ಮಾತಾಡು. ಕೈನಾ ಸಮಾಜ ಗಣ್ಯ ವ್ಯಕ್ತಿಗಳಿಗೆಲ್ಲ ಅವಮಾನ ಮಾಡಬಾರ್ದು. ಓಹೋ, ಗಣ್ಯ ವ್ಯಕ್ತಿನ ನೀನು? ನಿನ್ನ ಯೋಗ್ಯತೆ ಅಂತ ಇಷ್ಟೊತ್ತವರೆಗೂ ನಿನ್ನ ಬಾಯಿಲೆ ಕೇಳ್ತಾ ಇದ್ದಲ್ಲ. ನೋಡು, ಮರ್ಯಾದೆ ಹೇಳ್ತಾ ಇದ್ದೀನಿ, ಆಕೆಗೂ ಮಗುಗೂ ಒಂದು ಒಳ್ಳೆ ದಾರಿ ತೋರಿಸು. ನಾನ್ ಯಾಕೆ ಅವಳಿಗೆ ದಾರಿ ಮಾಡ್ಬೇಕು? ನಿನ್ನ ಮಗು ಕೊಟ್ಟಿದೆಯಲ್ಲ ಅದಕ್ಕೆ. ಸಾಕ್ಷಿ ಏನಿದೆ? ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ವರ್ಗೂ ಹೋದ್ರು ಅದನ್ನ ಅವಳು ಪ್ರೂವ್ ಮಾಡಕ್ ಆಗೋದಿಲ್ಲ. ಈ ವಿಷಯಕ್ಕೆಲ್ಲ ಸುಪ್ರೀಂ ಕೋರ್ಟ್ ಬೇಕಾಗಿಲ್ಲ, ಲೋಕಲ್ ಕೋರ್ಟೇ ಸಾಕು. ಯಾಕೆ, ಈ ಕ್ಷಣದಲ್ಲಿ ಇಲ್ಲಿ ನಾನು ಅದ್ರ ಪರಿಣಾಮ ಏನು ಅಂತ ತೋರಿಸ್ತಾ ಇದ್ದೆ. ಬಟ್ ಏನ್ ಮಾಡ್ಲಿ, ನನ್ ಪ್ರೊಫೆಷನ್ ನನ್ ಗಡ್ಡಿ ಬರ್ತಾ ಇದೆ. ನನ್ನ ಪ್ರೊಫೆಷನ್ ನಾನೇನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಅದ್ ನನಗೆ ಬೇಕಾಗಿಲ್ಲ. ಈ ವಿಷಯದಲ್ಲಿ ತಲೆ ಹಾಕಿದ್ರೆ ನಿನಗೆ ಡೇಂಜರ್. ಇಂಥ ಡೇಂಜರ್ನ ಪ್ರತಿ ದಿವಸ ನಾನು ನೋಡ್ತಾ ಇದ್ದೀನಿ. ಹೌದಾ? ಹಾ, ಈ ಬಸಂತ್ ಕುಮಾರ್ ಮೇಲೆ ಚಾಲೆಂಜ್. ನ್ಯಾಯಕ್ಕೋಸ್ಕರ ಎಲ್ಲಿ ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ. ಓಕೆ, ನೋಡೋಣ. ಓಕೆ, ನೋಡಮ್ಮ, ನಾನು ನಿನ್ ಮಾತು ನಂಬ್ತೀನಿ, ನಾನು ನಿನ್ ಸಹಾಯ ಮಾಡ್ತೀನಿ. ಆತ ನಿನ್ ಮದುವೆ ಆಗಿದ್ದಕ್ಕೆ ಸಾಕ್ಷಿ ಏನಾದ್ರೂ ಇದೆಯಾ? ಇಲ್ಲ. ನಿನ್ ಮದುವೆ ಫೋಟೋ ಏನಾದ್ರೂ ಇದೆಯಾ? ಇಲ್ಲ. ಈ ಮಗು ಜೊತೆ ಆತನ ಫೋಟೋ ಏನಾದ್ರೂ ಇದೆಯಾ? ಇಲ್ಲ. ಯಾರಾದ್ರೂ ಮುಂದೆ ನಿಂತು ಮದುವೆ ಮಾಡಿಸಿದ್ರ? ಇಲ್ಲ. ಹಾಗಾದ್ರೆ ನಿನ್ ಮದುವೆ ಆಗಿದ್ದಲ್ಲಿ ಮನೇಲೆ ದೇವ್ರ ಫೋಟೋದ ಮುಂದೆ ತಾಳಿ ಕಟ್ಟಿದ್ರು. ಆತನ ಜೊತೆ ನೀವು ಸಂಸಾರ ಮಾಡಿದ್ದಕ್ಕೆ ಅಕ್ಕಪಕ್ಕದ ಮನೆಯವರು ಯಾರಾದ್ರೂ ಸಾಕ್ಷಿ ಹೇಳ್ತಾರ? ಅವ್ರ ಎಸ್ಟೇಟ್ ಮನೇಲೆ ಇಟ್ಟಿದ್ರು ನನ್ನ. ಈ ಮಗು ಹುಟ್ಟಿದ್ ಯಾವ ಆಸ್ಪತ್ರೆಯಲ್ಲಿ? ಎಸ್ಟೇಟ್ ಅಲ್ಲಿ ಡೆಲಿವರಿ ಮಾಡಿಸಿದ್ರು. ಸಾರ್, ಇದು ಹಾಗಂದ್ರೆ ಕೈ ತೋರಿಸಿ ಅವಲಕ್ಷಣ ಆಗುವಂತಹ ಕೇಸು. ನೀವೇನಾದ್ರೂ ಇವಳು ಮಾತು ಕಟ್ಟಿಕೊಂಡು ಕೋರ್ಟ್ ಮೆಟ್ಲು ಹತ್ತಿದ್ರೆ ಆ ಬಸಂತ್ ಕುಮಾರ್ ಲಾಯರು ಸೈರನ್ ಶಂಕರ್ ರಾಯರು ಆ ಸೈರನ್ ಗಂಟ್ಲಲ್ಲಿ ಇವಳ ಚಾರಿತ್ರನ ವಧೆ ಮಾಡಿ ಇವಳ ನಡವಳಿಕೆನ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಛಿದ್ರ ಮಾಡಿ ಟೆಗರಿಗೆ ಟೆಗರು ಡಿಕ್ಕಿ ಹೊಡೆಯುವ ಹಾಗೆ ನಿಮ್ಗೆ ಡಿ ಕೊಟ್ಟು ಗಬ್ಬೆ ಬಿಸಿಬಿಡ್ತಾನೆ. ನಾರಾಯಣ್, ಈ ಕೇಸ್ ನಮ್ಗೆ ಅನುಕೂಲವಾಗಿದೆಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ, ಅನ್ಯಾಯ ಆಗಿರೋರ್ಗೆ ನ್ಯಾಯ ಸಿಗಬೇಕು, ಅದೇ ನನ್ನ ಗುರಿ.